ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲಿನ ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಹಿಂದಿನ ವ್ಲಾಗು ಆಗಿತ್ತಲ್ಲ ಬಂದು, ಮತ್ತು ಮುಂದೆ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ದೇವರು ಮಡ್ಲಕ್ಕಿ ಬರುತ್ತೆ. ಅದಕ್ಕೋಸ್ಕರ ಮಡ್ಲಕ್ಕಿ ಕೊಡಬೇಕಾಗಿತ್ತು. ನೈಟೇ ಬಂದು ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು. ಹಾಗೆಯೇ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನೇ ಕೂಡ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇತ್ತು ಅದಕ್ಕೋಸ್ಕರ. ಹಾಗೆಯೇ ಆಂಟಿ ಊರಿಂದ ಬರಬೇಕಾದ್ರೆ ನಾನು ನಮ್ಮ ತವ್ರ ಮನೆ ಬೇರಲ್ಲ ಮತ್ತು ಅವ್ರ ಮನೆ ಬೇರಲ್ಲ ಅಂತಲೇ ತಿಳ್ಕೊಂಡಿದ್ದೆ. ಅವರು ಚೆನ್ನಾಗಿ ನೋಡ್ಕೊತಾರೆ. ಹಾಗೆಯೇ ಕೂಡ ಹೂವು ಮತ್ತು ಗಂಜು ವಾರ ಮಾಡಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಇದನ್ನು ಯಾವಾಗಲೂ ಹಾಕ್ತಾನೆ ಇರ್ತೀವಿ. ಅದನ್ನು ಜಾಸ್ತಿ ಕ್ವಾಂಟಿಟಿಲೇ ಕೊಟ್ಟು ಕಳಿಸಿದೆ. ಹಾಗೆಯೇ ಕೂಡ ದೇವ್ರು ಬರುತ್ತೆ ಅನ್ನೋ ಹೊತ್ತಿಗೆ ಹೂವು ಮತ್ತು ಬಾಳೆಹಣ್ಣು ಮತ್ತು ಅಲ್ಲಿ ದೇವ್ರಿಗೆ ಮಾಡಿದ ತಮಟ ಎಲ್ಲದು ಪ್ರತಿಯೊಂದು ನಾನು ಎಲ್ಲೋದ್ರೂ ಕೂಡ ನಮ್ಮಮ್ಮನ ತಂಗಿದಿರು ನನ್ನ ಮಗಳು ಥರ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ಹಾಗೇ ಬೆಲ್ವತ್ತೆ ಹಣ್ಣು ಇದನ್ನು ಕೂಡ ಮುಂದೆ ಶಿವರಾತ್ರಿ ಹಬ್ಬ ಇದೆಯಲ್ಲ, ಪಾನಕ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಅದನ್ನು ಕೂಡ ತಂದೆ. ಮತ್ತು ವೀಳ್ಯದೆಲೆ ದೇವ್ರಿಗೆ ಮಡ್ಲಕ್ಕಿ ಇಕ್ಕಕ್ಕೆ ಪ್ರತಿಯೊಂದು ಅಲ್ಲೇ ಇತ್ತು. ಅಲ್ಲಿಂದ ತಂದೆ. ನಾನು ದುಡ್ಡು ಕೊಟ್ಟು ಏನೂ ತರಿಸ್ಲಿಲ್ಲ, ಜಾಸ್ತಿನೇ ಕ್ವಾಂಟಿಟಿಲಿ ಕೊಟ್ಟು ಕಳಿಸಿತ್ತು. ಹಾಗೆಯೇ ಕೂಡ ನೋಡಿ ಬಾಳೆಹಣ್ಣು ಅದು ಕೂಡ ಫುಲ್ ಒಂದು ಚುಪ್ಪು ತಂದೆ. ಇನ್ನು ಕಾಯಂಗೆ ಇದೆ, ಹಣ್ಣಾಗುತ್ತೆ ಅಂತ ಹೇಳಿ. ಹಾಗೆಯೇ ಕೂಡ ನಿಂಬೆಹಣ್ಣು ತಂದೆ. ನೋಡೋಣ, ಅದಾದರೆ ಅದು ಇದಾದರೆ ಇದು ಎರಡು ಕೂಡ ಜ್ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ಹಾಗೆ ಕಸ ಹೊಡಿತಿದ್ನಲ್ಲ ಅದನ್ನೆಲ್ಲ ತೆಗ್ದಿಟ್ಬಿಟ್ಟೆ. ಹಾಗೆಯೂ ಕೂಡ ನೆಲ ತೊಳೆದು ಎಲ್ಲ ಗಂಜಲ ಹಾಕಿ, ನಾವು ಏನೇ ಪೆನಾಯಿಲ್ ಹಾಕಿದ್ರು ಗಂಜಲ ಅಷ್ಟು ಬರಲ್ಲ. ಯಾವುದೇ ಇದು ಕಾರ್ಯಕ್ಕಾಗಲಿ ಫಸ್ಟು ಗಂಜು ಹಾಕಿ, ಗಂಜು ಮೀನ್ಸ್ ಗೋಮೂತ್ರ ಅಂತಾರೆ, ಅದನ್ನು ಕೂಡ ಹಾಕಿ ಹಾಗೆಯೇ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಚಾಪೆ ಎಲ್ಲ ಹೋಗ್ಬೇಕಾದ್ರೆ ಒಗೆದಿಟ್ಟು ಹೋಗಿದ್ದೆ. ಹಾಗೆಯೂ ಕೂಡ ಹಾಕಿ ಅದ್ರ ಮೇಲೆ ಬಿಳಿ ಟವಲಾದರೂ ಆಯಿತು, ಪಂಜೆ ಆದರೂ ಆಯಿತು. ನಮ್ಮಲ್ಲಿ ಪಂಜೆ ಇತ್ತು, ಅದಕ್ಕೋಸ್ಕರ ಪಂಜೆನೇ ಕೂಡ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿಬಿಟ್ಟು ದೇವರು ಕುಂತು ಎದ್ದು ಹೋದ್ಮೇಲೆ ಅದನ್ನೆಲ್ಲ ಮನೆ ಸುತ್ತ ಮತ್ತು ತೋಟ ಏನಿವೆ ಎಲ್ಲಾದರೂ ಬೇಕಾದರೂ ಹಾಕೊಬೋದು. ಅದು ವರ್ಷವೂ ಥರ ನಾನು ಇದೇ ಥರ ಮಾಡಿ ಅದನ್ನೆಲ್ಲದು ಕೂಡ ತೋಟಕ್ಕೆ ಮತ್ತು ಮನೆಗೆ ಅಮಾವಾಸ್ಯೆ ಪೌರ್ಣಮಿಲೆಲ್ಲ ಕೂಡ ಮನೆಗೆ ಕೂಡ ಹಾಕ್ತೀನಿ. ಏಕೆಂದರೆ ದೇವರು ಕುಂತು ಎದ್ದೋಗಿರುತ್ತಲ್ಲ, ಅದು ಯಾವುದೇ ದೇವರಾಗಿರಲಿ ಒಳ್ಳೆಯದು ಅಂತಲೇ ಆ ಥರ ಮಾಡಿ ಈ ಥರ ರೆಡ್ ಮಾಡಿದ್ದೀನಿ. ಎಲ್ಲರ ಮನೇಲೂ ಇದೇ ಥರ ಆಲ್ಮೋಸ್ಟ್ ರೆಡ್ ಮಾಡೋದು, ಕೆಳಗಡೆನೇ ಕೂಡಿಸೋದು. ಹಾಗೆಯೇ ಕೂಡ ಕಮ್ಮಿ ಕ್ವಾಂಟಿಟಿ ತಗೊಬೇಡಿ, ಒಂದು ಸೇರು ತಗೊಳ್ಳಿ. ನಾನು ಯಾವುದೇ ದೇವ್ರು ಬಂದರೂ ಒಂದು ಸೇರೆ ಹಾಕ್ಕೊಡೋದು, ಅದಕ್ಕೋಸ್ಕರ ಒಂದು ಸೇರು ತೊಗೊತಿದ್ದೀನಿ. ಕಮ್ಮಿ ಮಾಡಬೇಡಿ, ಏಕೆಂದರೆ ಒಂದು ಸೇರು ಮಡ್ಲಕ್ಕಿ ಏನಾದರೂ ಕಟ್ಟಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಒಂದು ಸೇರು ಮಡ್ಲಕ್ಕಿ ಕೂಡ ನಾನು ಹಾಕ್ತೀನಿ. ಹಾಗೆಯೇ ಇದ್ರ ಮೇಲೆ ಅಡಿಕೆ, ವೀಳ್ಯದೆಲೆ ಮತ್ತು ಇದಕ್ಕೆ ಬೆಲ್ಲ ಇಟ್ಟರೆ ಇಡ್ಬೋದು, ಇಲ್ಲಾಂದ್ರೆ ಇರ್ಬೋದು. ಹಾಗೆಯೇ ಕೂಡ ಎಲ್ಲ ರೆಡಿ ಮಾಡಿ ಸ್ನಾನ ಕೂಡ ಮುಗಿಸ್ಕೊಂಬಂದು ಎಲ್ಲದೂ ಕೂಡ ರೆಡಿ ಮಾಡಿ ಅಷ್ಟರಲ್ಲಿ ದೇವ್ರು ಕೂಡ ಬಂತು. ಎಲ್ಲದೂ ಕೊಟ್ಟು ಅವರೆಲ್ಲ ಪೂಜೆ ಮಾಡಿಕೊಡ್ತಾರೆ. ಇದೇ ದೇವರು, ಇದು ಕರಿಯಮ್ಮ ಅಂತ, ಊರ ಹೆಸರು ಹೇಳೋದು ಬೇಡ, ಕರಿಯಮ್ಮ ಅಂತ. ಅದು ಇದ್ರ ಜಾತ್ರೆ 7 ಹಳ್ಳಿ ಮಾಡ್ತಾರೆ, ಅದಕ್ಕೋಸ್ಕರ 7 ಹಳ್ಳಿನೂ ಸುತ್ಕೊಂಡು ನಮ್ಮೂರೇ ಲಾಸ್ಟ್ ಆಗಿರುತ್ತೆ. ಹಾಗೆಯೇ ಕೂಡ ಬಾಳೆಹಣ್ಣು ಮತ್ತು ಅವ್ರಿಗೆ ದಕ್ಷಿಣೆ ಎಷ್ಟು ಅಂತ ದಕ್ಷಿಣೆನೂ ಕೂಡ ಕೊಡಬೇಕು. ಹಾಗೆಯೇ ಕೊಟ್ಟಿದ್ದು ಕೂಡ ಆಯಿತು. ಹಾಗೆಯೇ ಬೇಗ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಕಾಯಿ ಹೊಡೆಯೋದು ಕಷ್ಟ, ಊದ್ಕಡ್ಡಿ ಬೆಳಗೋದು ಕಷ್ಟ, ಮನೆ ಜಾಸ್ತಿ ಆಗುತ್ತೆ. ಅವರಿಗೆ ಊರಾಡಿ ಸಾಕಾಗಿ ಈ ಥರ ಮಾಡ್ತಾರೋ ಇಲ್ಲ ಮನೆ ಜಾಸ್ತಿ ಇದೆ ಅಂತ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಬೇಗ ಮುಗಿಸ್ತಾರೆ. ಕಾಯಿ ಮುಗಿಯೋದು ಕೂಡ ಇದು ಮಾಡಿಬಿಡ್ತಾರೆ. ಹಾಗೆಯೇ ಕೂಡ ನಮ್ಮ ಮನೆಯವ್ರು ನಮಗೆ ಕೊಡೋಕೆ ಬಂದರು, ಹೂ ಬೇಡ ಬೇರೆ ಹೂ ಕೊಡಿ ಅಂತಂದು ಇಸ್ಕೊಂಡು ಹಾಗೆಯೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹೂವು ಇಸ್ಕೊಂಡೆ.
JCBಗೆ ಹಾಕ್ಬೋದು ಅಂತೇಳಿ. ಇದು ಜಾಸ್ತಿ ಬೇಕಾದರೆ ಇಸ್ಕೊಳ್ರಿ ಅಂತಂದರು. ಅದಕ್ಕೋಸ್ಕರ ಇಸ್ಕೊಂಡೆ. ಸಂಜೆ ಪೂಜೆ ಕೂಡ ಮಾಡಿ ಹಾಕೋಣ ಅಂತ. ಅವ್ರು ಅದನ್ನೇ ಹೇಳ್ಕೊಂಡು ನಗ್ತಿದ್ರು. ಅದೇ ಕೂಡ ಈ ಗದ್ಗೆನ ಹೋಗ್ತಿದ್ದಂಗೆ ಎತ್ತಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತಾಗಲಿ, ಸ್ವಲ್ಪ ಹೊತ್ತಾದಮೇಲೆ ಎತ್ತಿ. ಯಾಕೆಂದರೆ ಕುಂತಿದ್ದು ಒಂದು ಅರ್ಧ ಗಂಟೆನಾದರೂ ಕೂಡ ಎತ್ತಬೇಡಿ. ಮಕ್ಕಳಿರಮಲ್ಲಿ ಬೇಗನೆ ಎತ್ತಿ. ಮಕ್ಕಳಿಲ್ಲ ಅಂತಂದರೆ, ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಿಂದ ನಾನು ಒಬ್ಬಳೇ ಇರೋದ್ರಿಂದ ಅದಕ್ಕೆ ನಾನು ಬೇಡ ಅಂತೇಳಿ ಎತ್ತಲಿಲ್ಲ. ಹಾಗೆಯೇ ಕೂಡ ನಾನು ಅಮೌಂಟು ಇಟ್ಟಿದ್ರು ಇಲ್ಲ ಪರಿಚಯ ಇದ್ದೀರಾ ಅಂತ ಹೇಳಿಬಿಟ್ಟು ಅವರು ಜಾಸ್ತಿ ಅಮೌಂಟೇ ಇದು ಮಾಡಿದ್ರು. ಅದಕ್ಕೋಸ್ಕರ ನಾನು ಸರಿ ಆಯಿತು, ತಿರ್ಗಾ ಇನ್ನೊಂದು ಸತಿ ಬರಬೇಡಿ ಕೊಳ್ಳಿ ಅಂತೇಳಿ ಕೊಟ್ಟು ಕಳಿಸ್ದೆ. ಹಾಗೆಯೇ ಕೂಡ ನೋಡಿ ತೋರಿಸ್ತೀನಿ. ಮಡ್ಲಕ್ಕಿ ಕೂಡ ಬಿಟ್ಟು ಹೋಗಿದ್ದಾರೆ, ಕಾಯಿ ಎಲ್ಲ ನೋಡಿ. ಅಕ್ಕಿ ಇಲ್ಲ ಅವರು ಕೂಡ ಹಾಕೋಗಿರ್ತಾರೆ. ಹಾಗೆಯೇ ಕೂಡ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ಕೂಲಿಂದ ಬಂದರು ನೋಡ್ರಿ. ಸ್ಕೂಲಿಂದ ಬರ್ತಿದ್ದಂಗೆ ಬರೀ ದೂರು ನೋಡಿ, ಪೆನ್ಸಿಲ್ಲೇ ದೂರು ನೋಡಿ. ಚಿಕ್ಕವನು, ಅವನು ದೊಡ್ಡವನಿಗಿಂತ ಚಿಕ್ಕವನೇ ಜಾಸ್ತಿ ಹೇಳ್ತಾನೆ ದೂರ. ದೊಡ್ಡವನು ಮೊನ್ನೆ ಕೊಡಿಸಿದ ಪೆನ್ಸಿಲ್ ಐತೆ, ಇವ್ನು ಕಳ್ಕೊಂಬಂದಿದ್ದಾನೆ. ಅದಕ್ಕೋಸ್ಕರ ಅವನ ಮೇಲೆ ದೂರ ಹೇಳ್ತಾ ಇದ್ದಾನೆ, ಅವನೇ ಕಳೆದಿದ್ದು ಅಂತ. ಅವನು ಸ್ಕೂಲ್ ರೂಮ್ಗೆ ಹೋಗಿ ಅವನೇ ಕಳೆದು ಬಂದವನಂತೆ. ಹಾಗೆಯೇ ಕೇಳಬೇಕಾ, ನಿಜವಾಗ್ಲೂ ಸಾಯಂಕಾಲ ಯಾಕನ ಬರ್ತಾರೋ ಅನಿಸುತ್ತೆ. ಯಾಕೆಂದರೆ ಅಷ್ಟು ಕ್ಯಾತೆ ಆಡ್ತಾರೆ ನೋಡಿ. ಕಳ್ಕೊಂಬಂದಿರೋದು ಬೈತಾ ಇರೋದಕ್ಕೆ ಸುಮ್ಮನೆ ನಿಂತಿದ್ದಾನೆ, ಏನು ಮಾತಾಡ್ತಿಲ್ಲ. ಇಲ್ಲ ಅಂದಿದ್ರೆ ನನಗೆ ಆವಾಜ್ ಹಾಕಾನೆ ಇವನು. ಬೈ ಆಮೇಕಿನ ನೀನು ಬೈತೀನಿ ಅಂತ ಸುಮ್ಮನೆ ನಿಂತಿದ್ದಾನೆ ಅಷ್ಟೇ ಅವನು. ಹಾಗೆಯೇ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕು. ಇವಾಗ ಏನಂದರೆ, ನಾಳೆ ಏನಿದೆ ಅಂತಂದರೆ ಸ್ಕೂಲಲ್ಲಿ ಪೋಷಕರ ಸ್ಪೋರ್ಟ್ಸ್ ಇದೆ. ಫೇರ್ ಆ್ಯಂಡ್ ಸ್ಪೋರ್ಟ್ಸ್ ಅದನ್ನು ಮಾಡಿಸ್ತಾರಂತೆ. ಅದನ್ನೇ ಹೇಳ್ತಾನೆ ಇದ್ರು ಅವರು. ನಾಳೆ ಬರಲೇಬೇಕು ಅಂತೇಳಿ. ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಸ್ಕೂಲ್ ಹತ್ರ ಹೋಗ್ಬೇಕು. ನಾಳೆ ವೀಡಿಯೋಸ್ ಎಲ್ಲ ಹೇಗಾಗುತ್ತೋ ತೋರಿಸ್ತೀನಿ ನೋಡಿ, ವ್ಲಾಗ್ನೊಂದಿಗೆ. ಇಲ್ಲಿ ನೋಡಿ, ಯಾವಾಗಲೂ ನೋಡಿ ಇಂಥ ಕ್ಯಾತೆನೇ ಮಾಡ್ತಾನೆ ಇರ್ತಾನೆ. ಬರಲೇಬೇಕು ಅಂತೇಳಿ ಹಿಂಸೆ ಫೋರ್ಸ್ ಮಾಡ್ತಾವೆ. ನಾನು ಬರಲ್ಲ ಅಂತ ಇದ್ದೀನಿ ಕೂಡ ಅವರು ಬರಲೇಬೇಕು ಅಂತೇಳಿ ಫೋರ್ಸ್ ಮಾಡ್ತಾನೆ ಅವನೇ. ಸರಿ ಆಯಿತು, ಹೋಗಲೇಬೇಕು. ಮಾಸ್ಟ್ರುಗಳು ಕಾಲ್ ಮಾಡಿದರು. ಮತ್ತು ಗ್ರೂಪ್ ಇರುತ್ತಲ್ಲ, ಗ್ರೂಪಿಗೆ ಕೂಡ ಹಾಕಿದ್ರು. ಹೋಗಬೇಕು. ಸುಮ್ಮನೆ ನನಗೆ ಅಂದಿದ್ದಷ್ಟೇ, ನೋಡೋಣ ಏನಂತಾರೆ ಅಂತ. ತೆಗಿ ಇದನ್ನ ಬ್ಯಾಗ್ ಅಂತಂದರೆ ಅದರೊಳಗೆ ಪೆನ್ಸಿಲ್ಲು ಇತ್ತು, ಮತ್ತು ಅಳ್ಸರ ಬರು ಇತ್ತು, ಮತ್ತು ಎರೇಸರು ಇತ್ತು. ಅವ್ನು ನೋಡ್ಕೊಂಡಿಲ್ಲ, ನೋಡ್ದಲೇ ಹೇಳ್ತಿದ್ದ ಬ್ಯಾಗಲ್ಲಿ ಕಳ್ಕೊಂಬಂದಿದ್ದೀನಿ ಅಂತ. ನೋಡಿ ಇವಾಗ ನಗ್ತಾ ಇದ್ದಾನೆ. ಎಲ್ಲ ನನ್ನ ಬ್ಯಾಗ್ ಒಳಗೆ ಐತೆ, ನೋಡಲೇ ಇಲ್ಲ ಅಂತೇಳಿ. ಇಷ್ಟೊತ್ತಾಗ ಬೈಸ್ಕೊಂಡು ತಪ್ಪಲಿಲ್ಲ, ಏನಿಲ್ಲ. ಬೈಸ್ಕೊಂಡು ನೋಡ್ದ ಇವತ್ತೇ ಲಾಸ್ಟ್ ಹೋಮ್ವರ್ಕ್ ಅನಿಸುತ್ತೆ. ನಾಳೆಯಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ. ನಾಳೆ ಪೋಷಕರು ಇದೊಂದು ಮುಗಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತೈತಿ. ಆದರೂ ಕೂಡ ನಾನೇ ಮನೇಲಿ ಹೋಮ್ವರ್ಕ್ ಹಾಕ್ಕೊಟ್ಟೆ, ಕುತ್ಕೊಂಬರಿದ್ರು. ಮತ್ತು ನಿನ್ನ ಮಕ್ಕಳು ಏನು ಓದ್ತಾ ಇರೋದು ಅಂತ ಕೇಳಿದ್ರಲ್ಲ. ದೊಡ್ಡವನು 2nd ಸ್ಟ್ಯಾಂಡರ್ಡು, ಚಿಕ್ಕವನು UKG ಓದ್ತಾ ಇದ್ದಾರೆ. ದೊಡ್ಡವನು ಕೂಡ ಹಾಸ್ಟೆಲ್ಗೆ ಹಾಕಿದ್ದು ಒಂದು ವರ್ಷ ದಿವಸ ಬೇಡಪ್ಪ ಅನ್ನಿಸ್ತು. ಮಕ್ಕಳು ನಿಜವಾಗ್ಲೂ ಯಾರೂ ಹಾಸ್ಟೆಲ್ಗೆ ಹಾಕಬೇಡಿ. ಮುಂದೆ ಹೇಳ್ತೀನಿ ಏನಾಯಿತು ಅಂತೇಳಿ. ಇದರಿಂದ ದೊಡ್ಡ ನೋವೇ ಅನುಭವಿಸಿ ಸಾಕಾಯಿತು. ನಿಜವಾಗ್ಲೂ ನಾನು ಇದಕ್ಕೆ ಹೋಗ್ಬೇಕಾರೆಲ್ಲ, ಹಾಸ್ಟೆಲ್ಗೆ ಹೋಗ್ಬೇಕಾರೆಲ್ಲ ಅಳ್ತಾನೆ ಕಳಿಸ್ತಿದ್ದು. ಏಕೆಂದರೆ ಮಕ್ಕಳು ಸುಮ್ಮನೆ ಹೋದರೆ ಒಂಥರ, ಸುಮ್ಮನೆ ಹೋಗ್ತಿರ್ಲಿಲ್ಲ, ಅಳ್ತಾ ಹೋಗ್ತಿದ್ದು. ಅದು ನೋಡಿದ್ರೆ ಒಂದು ಸ್ವಲ್ಪ ಹಿಂಸೆ ಅನಿಸೋದು. ಇಲ್ಲಿ ನಾವು ಒಂದು ಸ್ವಲ್ಪ ಹೊಡೀಲಿ, ಬೈಲಿ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮುದ್ದು ಮಾಡ್ತೀವಿ. ಆದರೆ ಮಕ್ಕಳನ್ನ ಮಾತ್ರ ಯಾರೂ ಹಾಸ್ಟೆಲ್ಗೆ ಹಾಕಬೇಡಿ. ಬುದ್ಧಿ ಕಲಿಯಲ್ಲ ಅಂತ ಹಾಕ್ತೀವಿ, ಆದರೆ ನಮ್ಮ ಕೈಲೇ ಇರುತ್ತೆ. ಅವರು ಎಲ್ಲ ಒಂದು 4 ದಿವಸ ಬುದ್ಧಿ ಕಲಿಸ್ತಾರೆ. ನಮ್ಮ ಮಕ್ಕಳನ್ನ ನಾವು ನಿಯಂತ್ರಣದಲ್ಲಿಟ್ಕೊಂಡು ಓದಿಸೋದ್ರಾಗೆ ಯಾವುದಿಲ್ಲ. ಯಾಕೆಂದರೆ ನಾವು ಅವ್ರಿಗೋಸ್ಕರ ಟೈಮ್ ಕೊಡಲೇಬೇಕು. ಟೈಮ್ ಇಲ್ಲ ನಮಗೆ ಅವ್ರನ್ನ ಓದಿಸೋಕ್ಕಾಗಲ್ಲ ಅಂತಂದರೆ ಆಗೋದಿಲ್ಲ.
ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಇವನ್ನ, ನೀನು ಹಾಸ್ಟೆಲ್ಗೆ ಹೋಗ್ತೀಯ ತಿರ್ಗಾ ಮತ್ತೆ ಅಂತ. ದೊಡ್ಡವನು ಹೋಗಿದ್ದ, ದೊಡ್ಡನಿಲ್ಲ ಅಂದ, ಇವನು ಹೋಗ್ತೀನಿ ಅಂತ. ನಿನಗಿನ್ನ ಅನುಭವ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ. ಹಾಗೆಯೇ ಕೂಡ ಬೆಣ್ಣೆ ತೊಗೊಂಡಿದ್ದೆ. ನಮ್ಮ ಹಳ್ಳಿ ಕಡೆ ಎಮ್ಮೆ ಬೆಣ್ಣೆ ಬರುತ್ತಲ್ಲ, ಅದನ್ನೇ ತೊಗೊಂಡಿದ್ದು. ಹಸ್ಸಿಂದೆಲ್ಲ ಸಿಗೋದು ಎಮ್ಮೆದು. ಅರ್ಧ ಕೆ ಜಿ ತೊಗೊಂಡಿದ್ದೆ. ಮತ್ತು ಮನೇಲಿ ಒಂದು ಸ್ವಲ್ಪ ಹಾಲು ತತ್ತಿದ್ನಲ್ಲ, ಅದ್ರದ್ದು ಒಂದು ಸ್ವಲ್ಪ ಎಲ್ಲ ಬೆಣ್ಣೆ ಮಾಡಿಕೊಂಡು ಅದನ್ನೆಲ್ಲ ಕಾಯಿಸಲಿಟ್ಟಿದ್ದೀನಿ. ಮತ್ತು ಇದಕ್ಕೆ ಇಷ್ಟ ಹಾಕಬೇಕು, ಅರಿಶಿನ, ಮತ್ತು ಅದಕ್ಕೆ ಗಸಗಸೆ, ಏಲಕ್ಕಿ ಪೌಡ್ರು, ಅದು ಮತ್ತು ಮೆಂತ್ಯ ಎರಡದು ಅಮ್ಮ ಮಿಕ್ಸ್ ಮಾಡಿ ಪುಡಿ ಮಾಡಿ ಕೊಟ್ಟು ಕಳಿಸಿದ್ರು, ಅದನ್ನೇ ಎತ್ಕೊಂಡಿದ್ದೀನಿ. ಮತ್ತು ವೀಳ್ಯದೆಲೆ, ಮತ್ತು ಮೆಣಸು, ಮತ್ತು ಲವಂಗ, ಮತ್ತು ಬೆಳ್ಳುಳ್ಳಿ. ಏಕೆಂದರೆ ಇವೆಲ್ಲ ಹಾಕೋದ್ರಿಂದ ಶೀತ ಹೊಡೆಯುತ್ತೆ, ಎಮ್ಮೆ ಬೆಣ್ಣೆ ಶೀತ ಅಂತ. ಇದು ದೊಡ್ಡದು ಇಡಬೇಕಾಗಿತ್ತು, ನಾನು ಚಿಕ್ಕದು ಇಟ್ಬಿಟ್ಟೆ. ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ. ಹಾಗೆಯೇ ಕೂಡ ಅದೆಲ್ಲದು ಹಾಕ್ತಾಯಿದ್ದೀನಿ. ಇದನ್ನು ತಿರುಗಿಸ್ಲೇಬೇಕು. ಮತ್ತು ಮುಂದೆ ನಿಂತ್ಕೊಂಡು ಇದನ್ನು ಓಸತಿ ಕಾಯಿಸ್ಬೇಕಾದ್ರೆ ಏನು ಮಾಡಿಬಿಟ್ಟೆ, ಏಲಕ್ಕಿ ಹಾಕೋಣ ಒಂದು ಸ್ವಲ್ಪ ಅಂತೇಳಿ ಹೋಗ್ಬಿಟ್ಟು ಪೂರ್ತಿ ಎಲ್ಲ ಉಕ್ಕಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಹೆಂಗೋ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ತೊಳೆದಿದ್ನಲ್ಲ, ಹಂಗೆ ತಕ್ಕೊಂಡೆ, ಯಾವುದೂ ಏನು ವೇಸ್ಟ್ ಆಗಲಿಲ್ಲ. ಹಾಗೆಯೇ ಕೂಡ ಇದನ್ನೆಲ್ಲ ಜಜ್ಜಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕುದಿಬೇಕು. ಒಂದು ನೊರೆ ಎಲ್ಲ ಚೆನ್ನಾಗಿ ಹೆಂಗಿದ್ರೆ ಮಾತ್ರ ತುಪ್ಪ ಚೆನ್ನಾಗಿ ಮರಳಾಗಿ ಬರುತ್ತೆ. ಹಾಗೆಯೇ ಕೂಡ ನೋಡಿ ಕುದಿಯೋಕ್ಕೆ ಬರ್ತಾಯಿದೆ. ಇದು ಉಕ್ಕುತ್ತೆ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಮತ್ತು ನಾಳಿನ ಬ್ಲಾಗ್ನಾಗ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ತುಪ್ಪ ಅಂತ. ಇದ್ರಾಗ ಮಾಡಿಕೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ, ಮಾಡ್ಕೊಳ್ಳಿ. ಹಾಗೆಯೇ ಯಾವುದೇ ಕಮ್ಮಿ ಇರಲಿ ಜಾಸ್ತಿ ಇರಲಿ, ಬೇರೆ ದೊಡ್ಡ ಪಾತ್ರೆನೇ ಇಡಿ, ಚಿಕ್ಕ ಪಾತ್ರೆ ಇಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇಟ್ಟರೆ ಉಕ್ಕೋಗುತ್ತದು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಕೆ ಜಿ ಒಂದು ತಿಂಗಳು ಬರುತ್ತೆ ನೋಡಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ. ಅರ್ಧ ಕೆ ಜಿ ತಿಂಗಳು ಬರುತ್ತೆ. ಡೈಲಿ ಹಾಕ್ತೀನಿ ಮಕ್ಕಳಿಗೆ, ಮುಂದೆ ಸಿಗುತ್ತೋ ಹೆಂಗೋ, ಇವಾಗಾದರೂ ತಿಂದ್ಕೊಂಡಿರಲಿ ಅಂತ. ನಾನು ತಿನ್ನೋದಿಲ್ಲ, ನಮ್ಮ ಮನೆಯವ್ರಿಗೆ ಬೆಣ್ಣೆ ಬೇಕು, ಮಕ್ಕಳಿಗೆ ತುಪ್ಪ ಬೇಕು, ಮಾಡಿಕೊಡ್ತೀನಿ. ಹಾಗೆಯೇ ನನ್ನ ಚಾನಲಿನ ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನಾವು ಏನು ತಪ್ಪಾಗಿದ್ರೂ ತಿದ್ಕೊಬೋದಲ್ವ, ಅದಕ್ಕೋಸ್ಕರ ನಾವು ನಮಗೆ ಅನಿಸಿದ ಮಟ್ಟಿಗೆ ಮಾಡ್ತಾಯಿರ್ತೀವಿ. ಆದರೆ ಹೇಗೆ ಕ್ಲ್ಯಾರಿಟಿ ಬರುತ್ತೆ ಅನ್ನೋದು ನಮಗೂ ಬೇಕಲ್ಲ, ಅದಕ್ಕೋಸ್ಕರ ಕಮೆಂಟ್ ಮಾಡಿ. ಆ ಸ್ಪೂನಲ್ಲಿ ಹಿಂಗೆ ಆ ನೊರೆನೆಲ್ಲ ಹಿಂಗೆ ಆಡಿಸ್ತಾಯಿದ್ರೆ ಹಿಂಗ್ತಾ ಇರುತ್ತೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದೆಲ್ಲ ಹಾಕಿದ್ರಲ್ಲ ಅದೆಲ್ಲ ಸೀದು ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಇದೇ ಥರ ಕೈ ಆಡಿಸ್ತಾನೆ ಇರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ.